So, hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಪಾರ್ಟ್ನರ್ಶಿಪ್ ಅಂದರೆ ಕನ್ನಡದಲ್ಲಿ ಪಾಲುದಾರಿಕೆ ಅಂತ. ಸೊ ನಾವು ಆಲ್ರೆಡಿ ಒಂದು ಕ್ಲಾಸ್ನ ಇದನ್ನು ಮಾಡಿದ್ದೀವಿ. ಸೊ ನಾವು ಪಾರ್ಟ್ನರ್ಶಿಪ್ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ನಾವು ಅದರದ್ದು ಪಾರ್ಟ್ನರ್ಶಿಪ್ ಅದರ ಏನು ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ವಿ, ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಯಾವ ಟೈಪ್ ಬರ್ತವೆ ಅಂತ, ಆ್ಯಕ್ಟಿವ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಇನ್ಆ್ಯಕ್ಟಿವ್ ಅಂತ ಕರೀತಾರೆ ಇನ್ನೊಂದು, ಮತ್ತು ಅದರಲ್ಲಿ ಈಗ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಕೆಲವೊಬ್ಬರು ಒಮ್ಮೆಲೆ ಅಮೌಂಟ್ ಅಷ್ಟೇ ಹಾಕಿ ಅವ್ರ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗಲ್ಲ, ಕೆಲವೊಬ್ಬರು ಅಮೌಂಟ್ ಹಾಕಿ ಮತ್ತು ಅದನ್ನು ಮಾಡ್ತಾರೆ ಅವರು ಇದ್ರ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ಆ ಥರನ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಟೈಪ್ ಆಫ್ ಪಾರ್ಟ್ನರ್ಸ್ ಯಾವ ಥರ ಅಂತ ಡಿಸ್ಕಸ್ ಮಾಡಿದ್ವಿ, ಮತ್ತು ಅದರ ಥರ ಅದು ನಮಗೆ ಫಾರ್ಮುಲಾನು ನೋಡಿದ್ವಿ ಅದರಲ್ಲಿ. ಸೊ ಫಾರ್ಮುಲಾ ಏನಿತ್ತು, ಬೇಸಿಕ್ ಫಾರ್ಮುಲಾ ಪ್ರಾಫಿಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಇಂಟು ಇನ್ವೆಸ್ಟ್ಮೆಂಟ್ ಅಂತ, ಕ್ಯಾಪಿಟಲ್ ಇಂಟು ಟೈಮ್. ಸೊ ಏನಿತ್ತು ಒಂದು ನಿಮಿಷ. ಸೊ ನಮಗೆ ಬೇಸಿಕ್ ಫಾರ್ಮುಲಾ ಏನಿತ್ತು ಅಂದರೆ ಅಲ್ಲಿ ಪ್ರಾಫಿಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಇಂಟು ಟೈಮ್ ಅಂತ. ಸೊ ಇದ್ರ ಬೇಸಿಕ್ ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮತ್ತು ಅದರ ರಿಲೇಟೆಡ್ ಬೇಸಿಕ್ ಫಾರ್ಮುಲಾ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೂಡ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಾವು ಪಾಲುದಾರಿಕೆ ಅಂತ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಸೆಕೆಂಡ್ ಕ್ಲಾಸ್ ಆಗಿರುವಂಥದ್ದು, ಅದರಲ್ಲಿ ಯಾವ ಥರ ಕಾನ್ಸೆಪ್ಟ್ ಬರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದು ಕ್ಲಾಸ್ ಈಗ ನೀವು ಆಪ್ಟಿಟ್ಯೂಡಲ್ಲಿ ಕ್ಲಾಸ್ ನೀವು ಈ ಕ್ಲಾಸ್ ನಿಮಗೆ SSC, RRB, KPSC, KE ಆ್ಯಂಡ್ UPSC ಆ್ಯಂಡ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ಇದೇನು ಮಾಡುತ್ತೆ, ಈ ಕ್ಲಾಸ್ಗಳು ಕವರ್ ಆಗ್ತವೆ. ಇಲ್ಲಿ ನೀವು ಭಾರತದಲ್ಲಿ ನಡೆಯುವಂಥ ಪ್ರತಿಯೊಂದು ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಳಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಬಂದರೆ ಸೊ ಅಲ್ಲಿ ಈ ಚಾಪ್ಟರ್ಗಳು ನಿಮ್ಗೆ ಏನಾಗ್ತವೆ, ಕವರ್ ಆಗ್ತವೆ. ನೀವು ಯಾವುದೇ ಎಕ್ಸಾಮ್ ಬರೀಬೋದು, NDA, CDA, ಸೊ ನಮ್ಮ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೆದು ಕೂಡ ಏನಾಗುತ್ತೆ, ಈ ಸಿಲೆಬಸ್ ನಿಮಗೆ ಅಲ್ಲಿ ಕವರ್ ಆಗ್ತವೆ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕಾನ್ಸೆಪ್ಟ್ಗಳು ಬರ್ತವೆ ಅಂತ. ಸೊ ನಮಗೆ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ ಅಂದರೆ ವೆನ್ ಸಮ್ಮನ್ ಜಾಯ್ನಡ್ ಆರ್ ಲೆಫ್ಟ್ ಅಂತ. ಅಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವು ತಿಂಗಳುಗಳಾದರೆ ಏನು ಮಾಡ್ತಾರೆ, ಒಬ್ಬರು ಪಾರ್ಟಿನ ಜಾಯ್ನ್ ಆಗ್ತಾರೆ ಅಂತ. ಅಂದರೆ ಏನು ಮಾಡ್ತಾನೆ, ಒಬ್ಬನು ಏನು ಮಾಡ್ತಾನೆ, ಒಂದು 10,000ಇಂದ ಏನೋ ಸಮಥಿಂಗ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಬ್ಬನು B ಎಂಬನು ಏನು ಮಾಡ್ತಾನೆ, ಅದೇ ಬಿಸ್ನೆಸ್ಸಲ್ಲಿ ಇವನು ಆಲ್ರೆಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಇವನು B ಎಂಬನು ಏನು ಮಾಡ್ತಾನೆ, 3 ತಿಂಗಳಾದಮೇಲೆ ಏನು ಮಾಡ್ತಾನೆ, 20,000 ಅದೇ ಬಿಸ್ನೆಸ್ಸಲ್ಲಿ ಹಾಕ್ತಾನೆ. ಸೊ 3 ತಿಂಗಳಾದಮೇಲೆ ಅದೇ ಹಾಕ್ತಾನಂದರೆ ಈಗ ಒಂದು ವರ್ಷದಲ್ಲಿ ನಮಗೆ ಎಷ್ಟು ತಿಂಗಳುಗಳಾದರೆ 12 ತಿಂಗಳು ಕರೆಕ್ಟಲ್ಲ. ಇವನು B ಎಂಬನು 3 ತಿಂಗಳಾದಮೇಲೆ ಜಾಯ್ನ್ ಆಗ್ತಾನೆ. ಅಂದರೆ ಅವನು ಒಂದು ಬಿಸ್ನೆಸ್ಸಲ್ಲಿ ಎಷ್ಟು ತಿಂಗಳ ಉಳ್ಕೊಂಡವನು, ಒಂದು ವರ್ಷದಲ್ಲಿ 9 ತಿಂಗಳ ಉಳ್ಕೊಂಡವನು. ಇವನು ಮತ್ತು 12 ತಿಂಗಳ ರನ್ ಮಾಡಿದಾನೆ ಅಂತ ಅರ್ಥ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಇದು ಜಾಯ್ನ್ ಆಗೋದು. ಕೆಲವೊಬ್ರು ಏನು ಮಾಡ್ತಾರೆ, ಸ್ವಲ್ಪ ತಿಂಗಳುಗಳಾದಮೇಲೆ ಏನು ಮಾಡ್ತಾರೆ, ಅವರು ಅಮೌಂಟ್ನ ವಿಡ್ರಾ ಮಾಡಿಕೊಂಡು ಅವ್ರ ಬಿಸ್ನೆಸ್ಸಿಂದ ಎಕ್ಸಿಸ್ಟ್ ಆಗ್ತಾರೆ. ಆ ಥರ ಕ್ವಶನ್ಸ್ಗಳು ಬಂದಾಗ ನಾವು ಯಾವ ಥರ ಅದನ್ನು ಬಿಡಿಸ್ಬೇಕಂತ ಇವತ್ತಿನ ಕ್ಲಾಸಲ್ಲಿ ಇರುವಂಥದ್ದು. ಸೊ ಏನಂತ ಕಾನ್ಸೆಪ್ಟ್ ನೇಮು, ವೆನ್ ಸಮ್ಮನ್ ಜಾಯ್ನಡ್ ಆರ್ ಲೆಫ್ಟ್ ಅಂತ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ಗಳು ಕೇಳ್ತಾರೆ, ಮತ್ತು ಅದನ್ನು ಎಕ್ಸಾಮಲ್ಲಿ ಯಾವ ಥರ ನಾವು ಬಿಡಿಸೋದು, ಮತ್ತು ಅದನ್ನು ಹೆಂಗೆ ಶಾರ್ಟ್ಕಟ್ ಅಪ್ರೋಚ್ ಮಾಡೋದಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್ ಅಂತ. ಸೊ ನೀವು ಫಸ್ಟ್ ಕ್ವಶನ್ ನೋಡ್ಬೋದು ಇಲ್ಲಿ ಏನಂತಿದೆ ಅಂದರೆ, ಕಪಿಲ್ ಸ್ಟಾರ್ಟ್ಸ್ ಸಮ್ ಬಿಸ್ನೆಸ್ ವಿತ್ 50,000 ಅಂತ. ಆಫ್ಟರ್ 3 months ಮೋನು ಜಾಯ್ನ್ಸ್ ಹಿಮ್ ವಿತ್ 70,000. ಅಟ್ ದ ಎಂಡ್ ಆಫ್ ದಿ ಇಯರ್ ಇನ್ ವಾಟ್ ರೇಷಿಯೋ ಶುಡ್ ದೇ ಶೇರ್ ದಿ ಪ್ರಾಫಿಟ್ ಅಂತ. ಏನು ಮಾಡ್ತಾನೆ ಅಂದರೆ, ಕಪಿಲು ಮತ್ತು ಅವ್ರದ್ದು ಯಾರು ಇನ್ನೊಬ್ಬರು ಮೋನು ಅಂತ. ಮೋನು ಅವ್ರದ್ದು ಏನು ಮಾಡ್ಬೇಕು, ನಾವು ಇನ್ವೆಸ್ಟ್ಮೆಂಟ್ನ ಬರ್ಕೋಬೇಕು ಇಲ್ಲಿ ಫಸ್ಟ್ನೇದಾಗಿ. ಸೊ ಕಪಿಲ್ ಎಷ್ಟು ಬಿಸ್ನೆಸ್ಸಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದಾರೆ ಅವರು, 50,000 ಹಾಕಿದ್ದಾರೆ ಒಂದು ಬಿಸ್ನೆಸ್ಸಲ್ಲಿ. ಅದೇ ಥರ ಮೋನು ಅವ್ರು ಎಷ್ಟು ಹಾಕಿದ್ದಾರೆ, 70,000 ಹಾಕಿದ್ದಾರೆ ಆ ಬಿಸ್ನೆಸ್ಸಲ್ಲಿ. ಮೇನ್ ಇಂಪಾರ್ಟೆಂಟ್ ಆಗಿರೋದು ನಮಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಟೈಮ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಒಂದು ವರ್ಷದಲ್ಲಿ ಏನು ಮಾಡಿದಾರಲ್ಲಿ, ಫಸ್ಟು ಕಪಿಲು ಬಿಸ್ನೆಸ್ನು ಸ್ಟಾರ್ಟ್ ಮಾಡಿದ್ದಾನೆ. ಆಫ್ಟರ್ 3 months ಆದಮೇಲೆ 3 ತಿಂಗಳು ಆದಮೇಲೆ ಏನು ಮಾಡಿದ್ರೆ, ಮೋನು ಜಾಯ್ನ್ ಆಗಿದ್ದಾನೆ. ಆದ್ದರಿಂದ ಕಪಿಲ್ ಅವರು ಒಂದು ವರ್ಷದಾಗ ಟೋಟಲ್ 12 ತಿಂಗಳ ಆ ಬಿಸ್ನೆಸ್ ರನ್ ಮಾಡಿದರೆ, ಇವರು ಮೋನು ಅವ್ರು ಏನು ಮಾಡಿದ್ರೆ 3 ತಿಂಗಳು ಆದಮೇಲೆ ಬಿಸ್ನೆಸ್ಸಲ್ಲೇ ಜಾಯ್ನ್ ಆಗಿದ್ದಾರೆ. ಅಂದರೆ ಒಂದು ವರ್ಷದಾಗ ಎಷ್ಟು 12 ತಿಂಗಳು ಅಂದರೆ 3 ತಿಂಗಳು ಆಲ್ರೆಡಿ ಕಳೆದ ಆದಮೇಲೆ ಮೋನು ಜಾಯ್ನ್ ಆಗಿದ್ದಾನೆ. ಅಂದರೆ 9 ತಿಂಗಳು ಅವನು ಏನು ಮಾಡಿದ್ದಾನೆ, ಈ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾನೆ. ಆದ್ದರಿಂದ ಅವ್ರದ್ದು ಪ್ರಾಫಿಟ್ ಏನಾಗುತ್ತೆ, ಪ್ರಾಫಿಟ್ ರೇಷಿಯೋ ಏನಾಗುತ್ತೆ ಕಂಡುಹಿಡಿದು ಅಂತ ಕೊಡದೇ ಇರಲಿ. ಸೊ ಪ್ರಾಫಿಟ್ ರೇಷಿಯೋ ಕಂಡುಹಿಡ್ಬೇಕಂದ್ರೆ ನಾವೇನು ಮಾಡ್ಬೇಕು, ಇಲ್ಲಿ ಆಪೋಸಿಟ್ ಯಾವುದೇ ಒಂದು ವ್ಯಾಲ್ಯೂನ ಕಟ್ತಾ ಹೊಡಿಬೇಕು. ಇಲ್ಲಿ ಮೊದಲನೇದಾಗಿ ಇಲ್ಲಿ 4 0 ಮತ್ತು ಇಲ್ಲಿ 4 0 ಕ್ಯಾನ್ಸಲ್ ಆಯಿತು. ಮತ್ತು ಇದೇನಾಗುತ್ತೆ, 3 4 12 ಮತ್ತು ಇದು 3 3 9. ಆದ್ದರಿಂದ ಮತ್ತೆ ಯಾವ ಕಟ್ತಾ ಹೋಗಲ್ಲ. ಅಂದರೆ ಇದನ್ನು ಡೈರೆಕ್ಟಾಗಿ ಏನು ಮಾಡಿ ಗುಣಾಕಾರ ಮಾಡಿ ಬರೆದುಬಿಟ್ರೆ 5 4 20. ಅದೇ ಥರ ರೇಷಿಯೋ 7 3 21 ಅಂತ. ಸೊ ನಮಗೆ ರೇಷಿಯೋ ವ್ಯಾಲ್ಯೂ ಏನು ಬರುತ್ತೆ, ಪ್ರಾಫಿಟ್ ರೇಷಿಯೋ ವ್ಯಾಲ್ಯೂ 20:21 ಅಂತ. ಆಪ್ಷನ್ ನಂಬರ್ ಯಾವುದು, D ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಡೋದು ಅಂದರೆ, A ಸ್ಟಾರ್ಟ್ಸ್ ಎ ಬಿಸ್ನೆಸ್ ವಿತ್ 75,000 ಅಂತ. ಆ್ಯಂಡ್ B ಜಾಯ್ನ್ಸ್ ದ ಬಿಸ್ನೆಸ್ 5 months ಲೇಟರ್ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ದಿ 80,000 ಅಂತ. ಆಫ್ಟರ್ 1 year ದೇ ಆರ್ನ್ ದ ಪ್ರಾಫಿಟ್ ಆಫ್ 4,08,800. ಫೈಂಡ್ ದ ಶೇರ್ ಆಫ್ ದಿ A ಆ್ಯಂಡ್ B ಅಂತ.
ಏನಂತಂದರೆ ಫಸ್ಟ್ನೇದಾಗಿ ಅವ್ರು ಏನು ಕೊಟ್ಟಿದ್ದಾರೆ, ಎ ಮತ್ತು ಬಿ ಇದು ಇನ್ವೆಸ್ಟ್ಮೆಂಟ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫಸ್ಟ್ನೇದಾಗಿ ನೀವು ಫಸ್ಟ್ ಕೆಲಸ ಮಾಡೋದು ಇನ್ವೆಸ್ಟ್ಮೆಂಟ್ನ ಬರ್ಕೊಂಬಿಡಿ ಇಲ್ಲಿ. ಸೊ ಎದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ 75,000. ಅದೇ ಥರ ಬಿದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ 80,000 ಅಂತ. ಸೊ 80,000 ಮೇನ್ ಇಂಪಾರ್ಟೆಂಟ್ ಆಗಿರೋದು ನಮ್ಗೆ ಟೈಮ್ ಬರ್ಕೊಳ್ಳೋದು. ಸೊ ಎ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ, ಬಿ ಯಾವಾಗ ಜಾಯ್ನ್ ಆಗಿದ್ದಾನೆ 5 ಮಂತ್ ಆದಮೇಲೆ ಜಾಯ್ನ್ ಆಗಿದ್ದಾನೆ. ಅಂದರೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ 5 ತಿಂಗಳ ಆದಮೇಲೆ ಜಾಯ್ನ್ ಆಗಿದ್ದಾರೆ. ಅಂದರೆ ಅವಾಗ ಎ ಎಷ್ಟು ತಿಂಗಳ ಅಲ್ಲಿ ಬಿಸ್ನೆಸ್ಸಲ್ಲಿ ಇದ್ದರು, 12 ತಿಂಗಳ ಕಾಲ ಬಿಸ್ನೆಸ್ಸಲ್ಲಿ ಇದ್ದರು. ಬಿ ಎಷ್ಟು ತಿಂಗಳ ಕಾಲ ಇದ್ದರು, 12ರಲ್ಲಿ 5 ತೆಗೆದುಬಿಟ್ರೆ ನಮ್ಗೆ ಏನು ಸಿಗುತ್ತೆ, 7 ತಿಂಗಳ ಇವರು ಬಿಸ್ನೆಸ್ಸಲ್ಲಿ ಇದ್ದರು. ಆಮೇಲೆ ಇವ್ರದ್ದು ಪ್ರಾಫಿಟ್ ರೇಷಿಯೋ ನಾವು ಕಂಡುಹಿಡಬೇಕು. ಸೊ ಪ್ರಾಫಿಟ್ ರೇಷಿಯೋ ಕಂಡುಹಿಡ್ಬೇಕಂದ್ರೆ ನಾವು ಮೊದಲಾಗಿ ಇಲ್ಲಿ ಕಡಿತ ಏನೇನು ಹೋಗುತ್ತೆ, ಕಡಿತ ಹೊಡೆದು ಬಿಟ್ರೆ ಸೊ ಇಲ್ಲಿ 3 ಇಲ್ಲಿ 3 ಕ್ಯಾನ್ಸಲ್. ಮತ್ತು ಇದೇನಾಗುತ್ತೆ 5 15 75, 5 16 75, ಸಾರಿ 5 16 80 ಅಂತ. ಮತ್ತು ಇಲ್ಲಿ ನೋಡಿರಿ ಕ್ರಾಸ್, ಮತ್ತು ಕ್ರಾಸ್ ನೋಡಿರಿ ಕ್ರಾಸ್ ಕಡಿತಾಗುತ್ತೆ 4 3 12, ಮತ್ತು ಇದು 4 4 16. ಆದ್ದರಿಂದ ಮತ್ತೆ ಏನು ಕಡಿತ ಹೋಗಲ್ಲ. ಆದರೆ ಮತ್ತೇನು ಮಾಡೋದು, ಡೈರೆಕ್ಟ್ ಗುಣಾಕಾರ ಮಾಡಿ ಬರೆದ್ಬಿಟ್ಟಲ್ಲಿ 15 × 3 45 ರೇಷಿಯೋ 7 4 28 ಅಂತ. ಸೊ ನಮಗೆ ಪ್ರಾಫಿಟ್ಗಳ ರೇಷಿಯೋ ಬಂತು. ಇಲ್ಲಿ ನಮಗೆ ಒಂದು ವರ್ಷದಾಗ ಅವರು ಇಬ್ಬರದು ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಎಷ್ಟಿಲ್ಲಿ 4,08,800 ರೂಪಾಯಿ ಅವರು ಇಬ್ಬರದು ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇವ್ರದ್ದು ರೇಷಿಯೋ ಎ ಮತ್ತು ಬಿದು ಏನು ಪ್ರಾಫಿಟ್ ರೇಷಿಯೋ ಎಷ್ಟಿದೆ 45:28 ಅಂತ. ಸೊ ಇವ್ರದ್ದು ವ್ಯಾಲ್ಯೂ ನಾವು ಪ್ಲಸ್ ಮಾಡಿ ಇದನ್ನು ಡಿವೈಡ್ ಮಾಡಬೇಕು. ಸೊ ಆದ್ದರಿಂದ ನಮಗೇನಾಗುತ್ತೆ 45 + 28. ಸೊ ಆದ್ದರಿಂದ 4,08,800 ಡಿವೈಡೆಡ್ ಬೈ 45 + 28 ಕೂಡಿಸಿದ್ರೆ ಎಷ್ಟಾಗುತ್ತೆ, ನಮಗೆ 73 ಆಗುತ್ತೆ. ಸೊ 73ರಿಂದ ನಾವು 4,08,800 ಗುಣಾಕಾರ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ ಅಂದರೆ ಅವಾಗ 5,600 ರೂಪಾಯಿ ವ್ಯಾಲ್ಯೂ ಸಿಗುತ್ತೆ. ಈಗ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ, ಎ ಮತ್ತು ಬಿ ಇದು ಸೆಪ್ರೇಟ್ ಪ್ರಾಫಿಟ್ ಏನೇನು ಬರುತ್ತೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ 5,600 ಬಂದಿದ್ದನ್ನು ನಮಗೆ ಎ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ 5,600ರಿಂದ 45 ವ್ಯಾಲ್ಯೂನ ಗುಣಾಕಾರ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಅದೇ ಥರ ಬಿ ವ್ಯಾಲ್ಯೂನ ಕಂಡುಹಿಡಬೇಕಂದ್ರೆ ಸೇಮ್ ಅದೇ ಥರ 5,600ರಿಂದ 28 ವ್ಯಾಲ್ಯೂನ ಗುಣಾಕಾರ ಮಾಡಿದ್ರೆ ನಮ್ಗೆ ಬಿ ವ್ಯಾಲ್ಯೂ ಸಿಗುತ್ತೆ. ಸೊ 5,600ರಿಂದ 45 ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ 2,52,000 ವ್ಯಾಲ್ಯೂ ಎ ವ್ಯಾಲ್ಯೂ ಸಿಗುತ್ತೆ. ಬಿ ವ್ಯಾಲ್ಯೂ ಏನು ಸಿಗುತ್ತೆ 28ರಿಂದ 56ನ ಗುಣಾಕಾರ ಮಾಡಿದ್ರೆ 1,56,800 ರೂಪಾಯಿ ಸಿಗುತ್ತೆ. ಸೊ ಅವರಿಬ್ಬರದ್ದು ಇಂಡಿವಿಜುವಲ್ ಶೇರ್ಗಳು ಏನಾಗುತ್ತೆ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಅವರು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಟೋಟಲ್ ಒಂದು ವರ್ಷದ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 2,52,000 ಏದು ಬರುತ್ತೆ, ಮತ್ತು ಬಿದು 1,56,800 ಬರುತ್ತೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂದರೆ ಅದೇ ಸೇಮ್ ಪ್ರಾಬ್ಲಮ್ ಇರೋದು. ಸೊ ಸೇಮ್ ಅದೇ ಥರ ಏನು ಕೊಟ್ಟಿದ್ದಾರೆ ಇಲ್ಲಿ ಮೂರನೇ ಪ್ರಾಬ್ಲಮ್ ಅಂದರೆ, ಸೊ ರಾಹುಲ್ ಮತ್ತು ರಾಮನ್ ಸ್ಟಾರ್ಟ್ ಎ ಬಿಸ್ನೆಸ್ by investing 16,000 and 12,000 respectively. After 4 months, Rahul left the business and Mohan joined the business by investing 20,000 ಅಂತ. ಸೊ ಫಸ್ಟ್ನೇದಾಗಿ ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡಿ. ಸೊ ಫಸ್ಟ್ನೇದಾಗಿ ಏನಂದರೆ ರಾಹುಲ್, ಅದೇ ಥರ ರಾಮನ್ ಆ್ಯಂಡ್ ಇನ್ನೊಬ್ರು ಯಾರಪ್ಪ ಇಲ್ಲಿ ಇದ್ರು, ರಾಹುಲು ಮತ್ತು ಮೋಹನ್ ಅಂತ. ಸೊ ಮೋಹನ್, ಸೊ ಈ ಮೂವರು ಫ್ರೆಂಡ್ಸ್ಗಳು ಕೂಡ ಏನು ಮಾಡಿದ್ದಾರೆ, ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಕರೆಕ್ಟಲ್ಲ. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಏನೇನಿತ್ತಪ್ಪ, ರಾಹುಲ್ ಅವ್ರು ಎಷ್ಟು ಹಾಕಿದ್ರು 16,000 ಹಾಕಿದ್ರು ಬಿಸ್ನೆಸ್ಸಲ್ಲಿ. ಮತ್ತು ರಾಮ್ ಅವ್ರು ಎಷ್ಟು ಹಾಕಿದ್ರು 12,000 ಹಾಕಿದ್ರು. ಅದೇ ಥರ ಮೋಹನ್ ಅವ್ರು ಎಷ್ಟು ಹಾಕಿದ್ರು 20,000 ಹಾಕಿದ್ರು. ಸೊ ಅವ್ರಿಗೆ ಟೈಮ್ ಪೀರಿಯಡ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಆಫ್ಟರ್ 4 months ರಾಹುಲ್ ಲೆಫ್ಟ್ ಅಂತ. ಅಂದರೆ ರಾಹುಲು ಆ ಬಿಸ್ನೆಸ್ಸಲ್ಲಿ ಎಷ್ಟು ತಿಂಗಳ ಕಾಲ ಅವರು ಇದು ಬಿಸ್ನೆಸ್ ರನ್ ಮಾಡಿದ್ರು ಅಂದರೆ 4 ತಿಂಗಳು ಮಾತ್ರ ಇದ್ರು ಅವ್ರು ಬಿಸ್ನೆಸ್ಸಲ್ಲಿ. ಆಮೇಲೆ ಮೋಹನ್ ಜಾಯ್ನ್ ಆಗ್ತಾನೆ. ಮೋಹನ್ ಏನು ಮಾಡ್ತಾನೆ 4 ತಿಂಗಳಾದಮೇಲೆ ಜಾಯ್ನ್ ಆಗ್ತಾನೆ. ಅಂದರೆ 12ರಲ್ಲಿ 4 ತೆಗೆದ್ರೆ ನಮ್ಗೆ ಏನು ಸಿಗುತ್ತೆ 8. ಮತ್ತು ರಾಮನ್ ಅವರು ಒಬ್ಬರೇ ಮಾತ್ರ ಏನಾಗುತ್ತೆ ಪೂರ್ತಿ ವರ್ಷ ಅವರು ಆ ಬಿಸ್ನೆಸ್ಸಲ್ಲಿ ಉಳ್ಕೊತಾರೆ. ಆದ್ದರಿಂದ ನಮಗೆ ಪ್ರಾಫಿಟ್ ರೇಷಿಯೋಗಳನ್ನ ನೋಡ್ರಿ ಇಲ್ಲಿ ಏನಾಗುತ್ತೆ. ಸೊ ಮೊದಲಿನಾಗಿ ಇಲ್ಲಿ 3-0, ಇಲ್ಲಿ 3-0, ಮತ್ತು ಇಲ್ಲಿ 3-0 ಕ್ಯಾನ್ಸಲ್ ಆಯಿತು. ಮತ್ತು ಕಡಿತ ಹೊಟ್ರಿ 4 4 16, 4 3 12, ಮತ್ತು 4 5 20. ಮತ್ತು ಕಡಿತ ಯಾವುದಾಗುತ್ತೆ ಇಲ್ಲಿ ನೋಡ್ರಿ 4 1 4 2, ಮತ್ತು 4 3 ಆಯಿತು. ಮತ್ತು ಯಾವುದು ಕಡಿತ ಹೋಗಲ್ಲ ಅಂದರೆ ಮಾಡಿ ಆ್ಯಸ್ ಇಟ್ ಈಸ್ ಗುಣಾಕಾರ ಮಾಡಿ ಬರೆದ್ಬಿಟ್ರಿ. ಸೊ 4 1 4, ರೇಷಿಯೋ 3 2 6, ರೇಷಿಯೋ 5 3 15 ಅಂತ. ಸೊ ಇಷ್ಟು ಅಲ್ಲ ಸಾರಿ, ಇಲ್ಲಿ 2 ಇದು ಆ್ಯಕ್ಚುಲಿ 3 ಆಗುತ್ತೆ ನೋಡ್ರಿ. ಇಲ್ಲಿ ಉಲ್ಟಾ ಬರ್ದೇನಾ. ನೋಡ್ರಿ, ಕೆಲವೊಂದು ಟೈಮ್ ನಾವು ಸೊಲ್ಯೂಷನ್ ಬಿಡಿಸೋದು ಅವಸರಲ್ಲಿ ನಾವು ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದು ಏನಾಗುತ್ತೆ 4 3 12, ಇದು 4 2 8.
ಮತ್ತು ಇದ್ರ ರೇಷಿಯೋನು ಉಲ್ಟಾಗುತ್ತೆ ಇಲ್ಲಿ. ಸೊ 3 9, ಇದೇನಾಗುತ್ತೆ 5 10 ಅಂತ. ಇದು 9 ಇದೆ ಆ್ಯಕ್ಚುಲಿ, ಇನ್ನು ಅಳಿಸಿ ಬರ್ತೀನಿ. ಇಷ್ಟಾದಮೇಲೆ ನಮಗೆ ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅವ್ರು. ಒಂದು ವರ್ಷದ ಮೂವರು ನೋಡೋ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 46,000 ಅಂತ. ಆದ್ದರಿಂದ ಮೂವರದು ಪ್ರಾಫಿಟ್ ಎಷ್ಟು 46,000. ಅವ್ರದ್ದು ರೇಷಿಯೋಗಳದ್ದೇನಿದೆ 4 + 9 + 10 ಅಂತ. ಇದರಿಂದ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಇದರದ್ದು ವ್ಯಾಲ್ಯೂ ಕೊಂಡಿಡ್ಬೇಕು, ಮೋಹನ್ ವ್ಯಾಲ್ಯೂ ಕೊಂಡಿಡ್ಬೇಕು ನಾವು. ಮೋಹನ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ. ಸೊ ಮೋಹನ್ದು ಇಲ್ಲಿ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ ನಮಗೆ 10 ಇದೆ. ಅದನ್ನು 10 ಇಂದ ಗುಣಾಕಾರ ಮಾಡೋದು ಬಿಡಿ, ಅವಾಗ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಆದ್ದರಿಂದ 46,000 ಡಿವೈಡೆಡ್ ಬೈ 4 + 9 13, 13 + 10 23, 23 × 100. ಸೊ 23 1 23 2. ಆದ್ದರಿಂದ 2,000 × 10 20,000 ಆನ್ಸರ್ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಆದ್ದರಿಂದ ನಮಗೆ ಈ ಬಿಸ್ನೆಸ್ಲಿ ಮೂವರು ನೋಡೋ ಸಿಕ್ಕಂತ ಮೋಹನ್ದು ಪ್ರಾಫಿಟ್ ಎಷ್ಟು ಸಿಗುತ್ತೆ, ನಮಗೆ 20,000 ಸಿಗುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ P invested 4,000 for 1 year. Q joined with an investment of 6,000 after a few months. If at the end of the 1 year the profits of P and Q is 4:3. ಸೊ ಇದು ಪ್ರಾಬ್ಲಮ್ ಏನಂತಂದರೆ P ಮತ್ತು Q ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ Q ಸ್ವಲ್ಪ ತಿಂಗಳುಗಳಾದಮೇಲೆ ಏನು ಮಾಡ್ತಾನೆ, ಆ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗ್ತಾನೆ ಅವನು. ಮತ್ತು ಅವರಿಬ್ಬರದ್ದು ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರಲ್ಲಿ 4:3 ಆದಾಗ Q ಎಷ್ಟು ತಿಂಗಳು ಆದಮೇಲೆ ಅವರು ಆ ಬಿಸ್ನೆಸ್ಸಲ್ಲಿ ಎಂಟ್ರ್ ಆದಾರೆ ಅಂತ ನಮಗೆ ಟೈಮ್ ಪೀರಿಯಡ್ ಕಂಡುಹಿಡಬೇಕಲ್ಲಿ. ಸೊ ಈ ಥರನ ಪ್ರಾಬ್ಲಮ್ ಆಲ್ರೆಡಿ ಒಂದು ಫಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಮಾಡಿಸಿದ್ದೆ ನಾನು. ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋದು. ಏನಂತಂದರೆ P ಮತ್ತು Qದು ಮೊದಲೇದಾಗಿ ನಮಗೂ ಇನ್ವೆಸ್ಟ್ಮೆಂಟ್ ಬರ್ಕೋಬೇಕಿಲ್ಲಿ. ಸೊ Pದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ 4,000 ಅಂತ. ಅದೇ ಥರ Qದು ಇನ್ವೆಸ್ಟ್ಮೆಂಟ್ ಇದೆ ಎಷ್ಟಿದೆ 6,000 ಅಂತ. ಸೊ ಮತ್ತು ಟೈಮ್ ಪೀರಿಯಡ್ ನೋಡಿ, ಇಲ್ಲಿ P ಅವರು ನಮಗೆ Pದು ಮತ್ತು Qದು ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ. ಸೊ ಅದನ್ನು ಬ್ಲ್ಯಾಂಕ್ ಬಿಟ್ಬಿಟ್ರಿ. ಮತ್ತೇನು ಮಾಡಿರಿ, ಇಲ್ಲಿ ಪ್ರಾಫಿಟ್ ರೇಷಿಯೋ, ಅದರದ್ದು ಪ್ರಾಫಿಟ್ ರೇಷಿಯೋ ಎಷ್ಟು ಕೊಡೋದ್ರಲ್ಲಿ 4:3 ಅಂತ. ಕರೆಕ್ಟಲ್ಲ? ಆದ್ದರಿಂದ ನಾವೇನು ಮಾಡ್ಬೇಕು ಅಂದರೆ ಇಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಕೊಟ್ಟಿದ್ರು ಮತ್ತು P ಅಂದರೆ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ರು. ಇಲ್ಲಿ ನಮಗೆ ಟೈಮ್ ರೇಷಿಯೋ ಕಂಡುಹಿಡಬೇಕಂದ್ರೆ ನಾವೇನು ಮಾಡ್ಬೇಕು ಅಂದರೆ ಪ್ರತಿ ಸಲ ಇಲ್ಲಿ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊರಿ. ಇದೇನಾಗುತ್ತೆ, ಇಲ್ಲಿ 3 0 ಮತ್ತು ಇಲ್ಲಿ 3 0 ಕ್ಯಾನ್ಸಲ್ ಆಯಿತು. ಮತ್ತು ಇದೇನಾಗುತ್ತೆ 2 2 4 ಮತ್ತು ಇದು 2 3 6. ಇಷ್ಟಾದಮೇಲೆ ನಾವೇನು ಮಾಡ್ಬೇಕು ಅಂದರೆ ಟೈಮ್ ರೇಷನ್ ಕಂಡುಹಿಡ್ಬೇಕಂದ್ರೆ ಈ 4 ಇದೆಯಲ್ಲ ಪ್ರಾಫಿಟಲ್ಲಿ, ಇದು 4ನೇ ಇಲ್ಲಿ ಬರೀರಿ 4, ಮತ್ತು ಇದರದ್ದು ಆಪೋಸಿಟ್ ವ್ಯಾಲ್ಯೂ ಇರುತ್ತೆ, ಅದನ್ನು ಇಲ್ಲಿ ಬರ್ಕೊಂಬಿಡಿ ರೇಷಿಯೋ. ಅದೇ ಥರ ಇದು 3 ವ್ಯಾಲ್ಯೂನ ಇಲ್ಲಿ ಬರೆದು ಮತ್ತೇನು ಮಾಡಿರಿ, ಅದಕ್ಕೆ ಆಪೋಸಿಟ್ ವ್ಯಾಲ್ಯೂನ ಗುಣಾಕಾರ ಮಾಡಿರಿ. ಸೊ 3 × 2 ಅಂತ. ಆದ್ದರಿಂದ ನಮಗೆ ಟೈಮ್ ರೇಷಿಯೋ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 4 3 12 ಮತ್ತು 3 2 6 ಅಂತ. ಸೊ P ಸ್ಟಾರ್ಟಿಂಗಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. Q ಏನು ಮಾಡಿದ್ರು, ಎಷ್ಟು ತಿಂಗಳಾದಮೇಲೆ ಒಂದು ಜಾಯ್ನ್ ಆಗಿದ್ದು ಅಂದರೆ 6 ತಿಂಗಳಾದಮೇಲೆ ಜಾಯ್ನ್ ಆಗಿದ್ರು. ಸೊ ಇಷ್ಟೇ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. P ಅವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ 6 ತಿಂಗಳಾದಮೇಲೆ Q ಅವರು ಜಾಯ್ನ್ ಆಗಿದ್ದಾರೆ. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ ಸೊ X, Y and Z enter into partnership. X invests some money at the beginning, Y invests thrice the amount of X after 4 months, and Z invests double the amount of the Y after 9 months from the beginning. If the annual gain be 4,50,000 ಅಂತ, then what is the share of the Y ಅಂತ. ಸೊ ನೀವು ಇಷ್ಟೊತ್ತು ನೋಡ್ರಿ, ಇನ್ವೆಸ್ಟ್ಮೆಂಟ್ ಅನ್ನೋ ಅಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಆಗಿ ವ್ಯಾಲ್ಯೂ ಕೊಡ್ತಿದ್ರು, ಏನೋ 10,000 20,000 ಅಂತ. ಇಲ್ಲಿ ನಮಗೆ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ನಾವು ಈ ಥರನೂ ಕೆಲವೊಂದು ಟೈಮ್ ನಿಮಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಪ್ರಾಬ್ಲಮ್ ಆಗ್ಬೋದು ಇದು ಯಾವ ಥರ ಬರ್ಕೊಳ್ಳೋದಂತ. ಸೊ ಏನಿಲ್ಲ, ಇದು ಈಸಿಯೆಸ್ಟ್ ಆಗಿರೋವಂಥದ್ದು. ನೋಡಿರಿ, ಫಸ್ಟ್ನೇದಾಗಿ ನಮ್ಗೆ ಇನ್ವೆಸ್ಟ್ಮೆಂಟ್ ಬರ್ಕೊಳ್ಳೋದು X ರೇಷಿಯೋ Y ರೇಷಿಯೋ Z ಅಂತ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ನೋಡಿ, ಇಲ್ಲಿ ಅವ್ರು ಏನು ಕೊಡೋದ್ರಲ್ಲಿ ಫಸ್ಟ್ ಲೈನು Y ಇನ್ವೆಸ್ಟೆಡ್ ಥ್ರೈಸ್ ದಿ ಅಮೌಂಟ್ ಆಫ್ Y X ಆಫ್ಟರ್ 4 months ಅಂತ. ಅಂದರೆ Y ಅವರು 4 ಪಟ್ಟು ಎಕ್ಸ್ನ 4 ಪಟ್ಟು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದಾರಂತ. ಸೊ ಎಕ್ಸ್ ಅಲ್ಲ, ಇದು 4 ಪಟ್ಟಲ್ಲ, 3 ಪಟ್ಟು. Y ಅವರು ಏನು ಮಾಡಿದರೆ ಎಕ್ಸ್ನ 3 ಪಟ್ಟಷ್ಟು ಅಮೌಂಟ್ನ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಂದರೆ ನಮಗೆ Y ವ್ಯಾಲ್ಯೂ ಮತ್ತು X ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇದನ್ನು ಎಕ್ಸ್ನ ಈ ಕಡೆ ತೊಗೊಂಬಂದುಬಿಟ್ರೆ Y/X = 3/1 ಅಂತ ಆಗುತ್ತೆ. ಆದ್ದರಿಂದ Y ವ್ಯಾಲ್ಯೂ 1 ಸಿಗುತ್ತೆ, 3 ಸಿಗುತ್ತೆ, ಮತ್ತು X ವ್ಯಾಲ್ಯೂ ಏನಾಗುತ್ತೆ 1 ಸಿಗುತ್ತೆ. ಆದ್ದರಿಂದ ನೀವು ಇದನ್ನು ಈ ಥರನೂ ಬರ್ಕೋಬೋದಿಲ್ಲ, ಇದನ್ನು ಡೈರೆಕ್ಟಾಗಿ × 3 ಅಂತ ಬರ್ಕೊಂಡ್ರು ಆನ್ಸರ್ ನಮ್ಗೆ ಗೊತ್ತಾಗುತ್ತೆ. ಸೊ ನೀವು ಈ ಥರನೂ ಡೈರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ. ಆದ್ದರಿಂದ ನಾವು X ವ್ಯಾಲ್ಯೂನ 1 ತೊಗೊಂಡಾಗ Y ವ್ಯಾಲ್ಯೂನ ಆಗುತ್ತೆ 3 ಆಗುತ್ತೆ. ಮತ್ತು ಇನ್ನೊಂದೇನು ಕೊಟ್ಟಿದ್ದಾನೆ ಅಂದರೆ Z ಇನ್ವೆಸ್ಟ್ ದಿ ಡಬಲ್ ದಿ ಅಮೌಂಟ್ ಆಫ್ ದಿ Y ಅಂತ. Z ಅವ್ರು ಏನು ಮಾಡ್ತಾರೆ, ಅಮೌಂಟ್ ಈ ಬಿಸ್ನೆಸ್ಸಲ್ಲಿ Yನ 2 ಪಟ್ಟು ಅಮೌಂಟ್ನ ಹಾಕ್ತಾರಂತೆ ಈ ಬಿಸ್ನೆಸ್ಸಲ್ಲಿ. ಆದ್ದರಿಂದ Z = 2 × Y ವ್ಯಾಲ್ಯೂ ಏನು ಬಂದಿದೆ ನಮಗೆ ಇಲ್ಲಿ 3 ಇದೆ. ಸೊ × 3 ಅಂತ ಬರ್ಕೋಬೇಕು. Z ವ್ಯಾಲ್ಯೂನು ಸಿಗುತ್ತೆ ನಮಗೆ 6 ಅಂತ ಬರುತ್ತೆ ಇಲ್ಲಿ. ಸೊ Z ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ, Yನ 2 ಪಟ್ಟು. ಆದ್ದರಿಂದ ಏನಾಗುತ್ತೆ ನಮಗೆ × 2 ಅಂತ.
ನೀವೆಲ್ಲ ಡೈರೆಕ್ಟಾಗಿನೂ ಬರ್ಕೋಬೋದು, ನಾನು ಬರ್ದಂಗೆ ಇಲ್ಲಿ ಮೇಲೆ ಆ್ಯರೋ ಮಾರ್ಕ್ ಹಾಕಿ ಈ ಥರ 3 ಬರ್ಕೊಟ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಬೇಕಿದ್ರೆ ನಾನು ಇದನ್ನು ಅಳಿಸ್ತೀನಿ ನೋಡಿರಿ, ಯಾಕಂದರೆ ಇಲ್ಲಿ ಸ್ಪೇಸ್ ಇಲ್ಲ. ಸೊ ನಮಗೆ ಇದು ಅರ್ಥ ಆಗಲಿ ಅಂತ ಬರ್ದಿದ್ದು ನಾನು. ಸೊ ಇಷ್ಟಾದಮೇಲೆ ನಮಗೆ ಟೈಮ್ ಪೀರಿಯಡ್ ಬರ್ಕೋಬೇಕು. ಇಲ್ಲಿ ಟೈಮ್ ಪೀರಿಯಡ್ ಹೆಂಗೆ ಬರ್ಕೋಬೇಕಂದ್ರೆ ವೈ ಇನ್ವೆಸ್ಟ್ ದಿ ಥ್ರೈಸ್ ದಿ ಅಮೌಂಟ್ ಆಫ್ ದಿ ಎಕ್ಸ್ ಆಫ್ಟರ್ 4 months ಅಂತ. ಅಂದರೆ 4 ತಿಂಗಳು ಆದಮೇಲೆ ವೈ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಷ್ಟು, ಎಕ್ಸ್ನ 3 ಪಟ್ಟು ಅಂತ. ಆದ್ದರಿಂದ ಏನಾಗುತ್ತೆ ನಮಗೆ ವೈದು ನಮಗೆ ಟೈಮ್ ಪೀರಿಯಡ್ ಏನಾಗುತ್ತೆ 8 ತಿಂಗಳಾಗುತ್ತೆ ಇಲ್ಲಿ. ಅದೇ ಥರ ಜೆಡ್ ಅವ್ರದ್ದು ಏನಾಗುತ್ತೆ, ಜೆಡ್ ಅವರು ಈ ವೈನ 2 ಪಟ್ಟಷ್ಟು ಅಮೌಂಟ್ನ ಹಾಕಿದ್ದಾರೆ ಎಷ್ಟು, 9 ತಿಂಗಳ ಆದಮೇಲೆ. ಅಂದರೆ ಫ್ರಮ್ ದಿ ಸ್ಟಾರ್ಟಿಂಗಿಂದ 9 ತಿಂಗಳ ಆದಮೇಲೆ ಜೆಡ್ ಅವ್ರು ಬಂದಿದ್ದಾರೆ ಅಂದರೆ 12ರಲ್ಲಿ 9 ತಿಂಗಳ ತೆಗೆದ್ರೆ ಎಷ್ಟಾಗುತ್ತೆ, 3 ತಿಂಗಳ ಉಳಿತು. ಮತ್ತು ಎಕ್ಸ್ ಅವ್ರದ್ದು ಅವರು ಫುಲ್ ಟೋಟಲ್ ಇಯರ್ ಇದ್ರು ಅವರು. ಆದ್ದರಿಂದ ನಮಗೆ ಪ್ರಾಫಿಟ್ ರೇಷಿಯೋ ಏನು ಬರುತ್ತಪ್ಪ, ಪ್ರಾಫಿಟ್ ರೇಷಿಯೋ. ಸೊ ಪ್ರಾಫಿಟ್ ರೇಷಿಯೋ ನಮಗೆ ನೋಡಿ, ಇಲ್ಲಿ ನೀವು ಇಲ್ಲಿ ಏನನ್ನು ಕಡ್ತಾ ಆದರೆ ಕಡ್ತಾ ಹೊಡೀರಿ. ಇನ್ ಕೇಸ್ ಕಡ್ತಾ ಇಲ್ಲ ಅಂದರೆ ಡೈರೆಕ್ಟ್ ಆ್ಯಸ್ ಇಟ್ ಇಸ್ ಗುಣಾಕಾರ ಮಾಡಿ ಬರೆದ್ಬಿಟ್ರಿ ಇಲ್ಲಿ. ಸೊ 12 1 12 ಮತ್ತು 3 8 24 ಮತ್ತು ಇದು 6 3 18 ಅಂತ. ಮತ್ತು ಇಲ್ಲಿ ಕಡ್ತಾ ಹೋಗುತ್ತಾ, ಹೋಗುತ್ತೆ ಇಲ್ಲಿ ಬರ್ರಿ ನೋಡ್ರಿ. 6 2 12 ಮತ್ತು 6 4 24 ಮತ್ತು ಇದು 6 3 18. ಸೊ ನಮಗೆ ರೇಷಿಯೋ ಪ್ರಾಫಿಟ್ ರೇಷಿಯೋ ವ್ಯಾಲ್ಯೂ ಏನು ಬಂತು, 2:4 4:3 ಅಂತ. ನಮಗೆ ಇನ್ನೊಂದೇನು ಕೊಟ್ಟಿದಾರಲ್ಲ, 1 ವರ್ಷದಲ್ಲಿ ಟೋಟಲ್ ಪ್ರಾಫಿಟ್ ಸಿಕ್ಕಿದೆ ಇಲ್ಲಿ ಎಷ್ಟು, 4,50,000 ಅಂತ. ಸೊ ಮೂವರದು ಟೋಟಲ್ ಪ್ರಾಫಿಟ್ ಎಷ್ಟು ಸಿಕ್ಕಿದೆ ಅಂದರೆ 4,50,000. ಈ 4,50,000 ಯಾವ ವ್ಯಾಲ್ಯೂ ಈಕ್ವಲ್ ಇದೆ, 243ಗೆ ಈಕ್ವಲ್ ಇದೆ. ಅಂದರೆ ಅದರಿಂದ 243 ಅದನ್ನು ಏನು ಮಾಡ್ರಿ ಕೂಡಿಸಿ ಡಿವೈಡ್ ಮಾಡಿಬಿಡ್ರಿ, ಅಂದರೆ 4,50,000. ನಮಗೆ ಇದರದ್ದು ಪ್ರಾಫಿಟ್ ಕಂಡುಹಿಡಬೇಕು, ಇಲ್ಲಿ ವೈದ್ ಪ್ರಾಫಿಟ್ ಕಂಡುಹಿಡಬೇಕು. ಸೊ ವೈದ್ ಪ್ರಾಫಿಟ್ ವ್ಯಾಲ್ಯೂ ಇಲ್ಲಿ ಎಷ್ಟಿದೆ, 4 ಇದೆ ಅಂತ, ಇಂಟು 4ನ ಗುಣಾಕಾರ ಮಾಡಬೇಕು. ಆದ್ದರಿಂದ ನಮಗೇನು ಸಿಗುತ್ತೆ, 4,50,000 ಒಂದು ನಿಮಿಷ. ಸೊ 4,50,000 ಡಿವೈಡ್ ಬೈ 2 + 4 6 6 + 3 9 ಅಂತ ಇಂಟು 4. ಸೊ ಇಷ್ಟು ನಮಗೆ ವ್ಯಾಲ್ಯೂ ಮಾಡಿದರೆ ಸಿಗುತ್ತೆ. 9 1 9 5. ಸೊ 50,000 ಇಂಟು 4 ಏನಾಗುತ್ತೆ, ನಮಗೆ 2 ಲಕ್ಷ ಆನ್ಸರ್ ಬರುತ್ತೆ. ಸೊ ನಮಗೆ ವೈ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 2 ಲಕ್ಷ ಬರುತ್ತೆ. ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೋಡಿ, ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸ್ ನಾವು ಜಸ್ಟ್ ಒಂದೇ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ಯಾಕಂದರೆ ಕೆಲವೊಂದು ಟೈಮು ನಮಗೇನಾಗುತ್ತೆ, ನಾವು ಎರಡೆರಡು ಕಾನ್ಸೆಪ್ಟ್ನ ಎರಡೆರಡು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಸ್ವಲ್ಪ ಟೈಮು ಏನಾಗುತ್ತೆ, ಅಲ್ಲಿ ಸ್ವಲ್ಪ ಲೆಂದಿ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಟೈಮ್ ರಿಡ್ಯೂಸ್ ಆಗಲಿ ಅಂತ ಮಾಡಿ ಅದೇ ಒಂದೇ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾಕಂದರೆ ಕೆಲವೊಬ್ರಿಗೆ ಅದು ನಾನು ಕೆಲವೊಬ್ರು ಪರ್ಸ್ನಲಿ ಮೆಸೇಜ್ ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ನಿಮ್ಮ ಕ್ಲಾಸ್ಗಳು ಲೆಂದಿ ಆಗೋದ್ರಿಂದ ಅದು ನೋಡ್ತಾ ಏನಾಗುತ್ತೆ, ಸ್ವಲ್ಪ ಬೋರಿಂಗ್ ಆಗುತ್ತೆ ಅಂತಿದ್ರು. ಅದಕ್ಕೆ ಸ್ವಲ್ಪ ಆ ಬೋರಿಂಗ್ನ ಅವಾಯ್ಡ್ ಮಾಡೋ ಸಲುವಾಗಿ ಏನಂದರೆ ಕ್ಲಾಸ್ನ ಟೈಮಿಂಗ್ನ ಸ್ವಲ್ಪ ರಿಡ್ಯೂಸ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸುಮಿತ್ ಸ್ಟಾರ್ಟೆಡ್ ಸಮ್ ಬಿಸ್ನೆಸ್ ವಿತ್ 26,000 ಅಂತ. ಆಫ್ಟರ್ 3 months ಅಮರ್ ಜಾಯ್ನಡ್ ವಿತ್ ಹಿಮ್ ವಿತ್ 16,000 ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಂದು ಟೈಮಿಂಗ್ ಅದಕ್ಕೆ ಎಕ್ಸ್ಟೆಂಡ್ ಆಗುತ್ತಂದರೆ ನಾನು ಎರಡೆರಡು ಕಾನ್ಸೆಪ್ಟ್ನ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅಲ್ಲಿ ಒಂದು ಪ್ರಾಬ್ಲಮಿಗೆ ನಾನು 2-3 ಮೆಥಡ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದಕ್ಕೆ ಏನಾಗುತ್ತದೆ, ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಯಾಕಂದರೆ ಕೆಲವೊಬ್ರು ಸ್ಟೂಡೆಂಟಿಗೆ ಒಂದು ಮೆಥಡಿಂದ ಅರ್ಥ ಆಗಲಿಕ್ಕಂದ್ರೆ ಇನ್ನೊಂದು ಮೆಥಡ್ ಅದು ಅರ್ಥ ಆಗಲಿ ಅಂತ ಆ ಉದ್ದೇಶದಿಂದ ಹೇಳ್ತಿರ್ತೀನಿ. ಬಟ್ ನಮ್ಮದು ಟೈಮ್ ಎಕ್ಸ್ಟೆಂಡ್ ಮಾಡೋಕಂತಿರಲ್ಲ. ಸ್ವಲ್ಪ ಸ್ಟೂಡೆಂಟ್ಗಳಿಗೆ ನೀಟಾಗಿ 2-3 ಮೆಥಡ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅವರು ಯಾವುದಾದ್ರೂ ಒಂದು ಮೆಥಡ್ನ ಎಕ್ಸಾಮಲ್ಲಿ ಅಪ್ರೋಚ್ ಮಾಡಿದ್ರೆ ಹೆಂಗೆ ಸೊಲ್ಯೂಷನ್ ಬರುತ್ತೆ ಅದರದಂತ ಆ ಥರ ಹೇಳೋದು ಉದ್ದೇಶ ಆಗಿರುತ್ತೆ. ಬಟ್ ನೋಡಿರಿ, ನೀವು ಇನ್ ಕೇಸ್ ನಿಮ್ಗೆ 2-3 ಮೆಥಡ್ ಮೂಲಕ ಹೇಳಿದ್ರು ನಿಮಗೆ ಕಂಫರ್ಟೇಬಲ್ ಆಗುತ್ತಾ, ಇಲ್ಲ ಒಂದೇ ಒಂದು ಮೆಥಡ್ ಎಕ್ಸ್ಪ್ಲೇನ್ ಮಾಡೋಂದ್ರೂ ಆ ಥರನೂ ಮಾಡ್ಬೋದು. ನಾನು ಬೆಸ್ಟ್ ಅಂದರೆ ನೀವು 2-3 ಮೆಥಡ್ ತಿಳಿಸಿದ್ರೆ ನಿಮಗೆ ಫಸ್ಟು ಬೇಸಿಕ್ ಮೆಥಡ್, ಆಮೇಲೆ ಎಕ್ಸಾಮಲ್ಲಿ ಯಾವ ಥರ ಮಾಡೋದು ಅದನ್ನು ನಾನು ಹೇಳ್ಕೊಟ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೋಡ್ರಿ, ಇಲ್ಲಿ ಸುಮಿತ್ ಸ್ಟಾರ್ಟೆಡ್ ಸಮ್ ಬಿಸ್ನೆಸ್ ವಿತ್ 26,000. ಆಫ್ಟರ್ 3 months ಅಮರ್ ಜಾಯ್ನಡ್ ಹಿಮ್ ವಿತ್ 16,000. ಆಫ್ಟರ್ ಸಮ್ ಮೋರ್ ಟೈಮ್ ಕರಣ್ ಜಾಯ್ನಡ್ ವಿತ್ ದೆಮ್ ವಿತ್ 25,000 ಅಂತ. ಅಟ್ ದ ಎಂಡ್ ಆಫ್ ದಿ ಇಯರ್ ಔಟ್ ಆಫ್ ಟೋಟಲ್ ಪ್ರಾಫಿಟ್ 15,430. ಕೆಲವೊಂದು ಟೈಮ್ ಟಂಗ್ ಹೆಂಗೆ ಸ್ಲಿಪ್ ಆಗುತ್ತಂದರೆ, ಸೊ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟಿದೆ, 15,453. ಕರಣ್ ಗೆಟ್ 3,825 ಅಂತ. ಆ್ಯಸ್ ಈಸ್ ಸೇರ್ ಹೌ ಮೆನಿ ಮಂತ್ಸ್ ಆಫ್ಟರ್ ಅಮರ್ ಕರಣ್ ಜಾಯ್ನಡ್ ದಿ ಬಿಸ್ನೆಸ್ ಅಂತ. ಏನಂತಂದರೆ ನಮಗೆ ಕರಣ್ ಮತ್ತು ಸುಮಿತು ಮತ್ತು ಅಮರ್ ಇವ್ರು 3 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಟೋಟಲ್ ಪ್ರಾಫಿಟ್ ಇಷ್ಟು ಕೊಟ್ಟ ಮೇಲೆ ಅದರದ್ದು ಕರಣ್ದು ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ಅವಾಗ ಕರಣ್ ಎಷ್ಟು ತಿಂಗಳ ಆದಮೇಲೆ ಅವರು ಜಾಯ್ನ್ ಆಗ್ತಾರೆ ಕಂಡುಹಿಡಬೇಕಿಲ್ಲಿ. ಸೊ ಮೊದಲನೇದಾಗಿ ನೀವು ಸುಮಿತ್ ಅಮರ್ ಆ್ಯಂಡ್ ಕರಣ್ ಅವ್ರದ್ದು ರೇಷಿಯೋಗಳನ್ನ ಬರ್ಕೊಂಬಿಡಿ. ಇಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನೇನಿದೆ ಅಂತ. ಸೊ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಿದೆ ಅಂದರೆ ಸುಮಿತ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 26,000 ರೇಷಿಯೋ. ಅಮರ್ದು ಎಷ್ಟಿದೆ, 16,000 ಅಂತ ರೇಷಿಯೋ. ಮತ್ತು
ಇವ್ರದ್ದು ಕರಣ್ ಅವ್ರದ್ದು ಎಷ್ಟಿದೆ 25,000 ಇದೆ, ಕರೆಕ್ಟಲ್ಲ. ಈಗ ನಮಗೆ ಟೈಮ್ ಪೀರಿಯಡ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ಟೈಮ್ ಪೀರಿಯಡ್ ನೋಡಿ ಇಲ್ಲಿ ನಮಗೆ ಫಸ್ಟ್ನೇದಾಗಿ ನಮಗೆ ಸುಮಿತ್ ಅವ್ರದ್ದು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ. ಸೊ ಆಫ್ಟರ್ ಸಮ್ ಮೋರ್ ಟೈಮ್ ಕರಣ್ ಜಾಯ್ನ್ಡ್ ವಿತ್ ದೆಮ್ ವಿತ್ ಅಂತ, ಅಂದರೆ ಆಫ್ಟರ್ 3 months ಅಮರ್ ಜಾಯ್ನ್ ಅಂತ. ಅಂದರೆ ಇವರು ಸುಮಿತ್ ಅವರು ಫುಲ್ 1 ವರ್ಷ 12 ತಿಂಗಳ ಕಾಲ ಬಿಸ್ನೆಸ್ಸಲ್ಲಿ ಇದ್ದರು. ಆಮೇಲೆ ಸುಮಿತ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಅವರು 3 ತಿಂಗಳಾದಮೇಲೆ ಅಮರ್ ಜಾಯ್ನ್ ಆಗ್ತಾರೆ. ಅಮರ್ ಜಾಯ್ನ್ ಆಗ್ತಾರೆ ಎಷ್ಟು 3 ತಿಂಗಳಾದಮೇಲೆ. 12ರಲ್ಲಿ 3 ತಿಂಗಳ ತೆಗೆದು ನಮಗೆ ಎಷ್ಟು ತಿಂಗಳ ಉಳಿತು, 9 ತಿಂಗಳ ಆ ಬಿಸ್ನೆಸ್ಸಲ್ಲಿ ಅವರು ಅಮರ್ ಅವರು ವರ್ಕ್ ಮಾಡಿದ್ದಾರೆ ಅಂತ ಅರ್ಥ. ಆಮೇಲೆ ನಮಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಕರಣ್ ಅವ್ರದ್ದು ಟೈಮ್ ಕೊಟ್ಟಿಲ್ಲ ಇಲ್ಲಿ, ಏನಂತ ಆಫ್ಟರ್ ಸಮ್ ಮೋರ್ ಟೈಮ್ ಕರಣ್ ಜಾಯ್ನ್ಡ್ ದೆಮ್ ವಿತ್ 25,000 ಅಂತ. ಅಂದರೆ ಸ್ವಲ್ಪ ಕೆಲವುಗಳ ತಿಂಗಳ ಆದಮೇಲೆ ಏನಾಗುತ್ತೆ, ಕರಣ್ ಅವ್ರು ಜಾಯ್ನ್ ಆಗ್ತಾರಂತ. ನೋಡಿ ಇಲ್ಲಿ ಕನ್ನಡದಲ್ಲಿ ನೋಡಿ, ಸ್ವಲ್ಪ ಸಮಯದ ನಂತರ ಕರಣ್ 25,000 ಅಂತೊಂದಿಗೆ ಆ ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗ್ತಾರೆ. ಅಂದರೆ ನಮಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಅವ್ರದ್ದು ಎಕ್ಸ್ ಅಂತ ಬರ್ಕೊಂಬಿಡಿ. ಇಲ್ಲಿ ನಮಗೆ ಕರಣ್ ಅವ್ರದ್ದು ಟೈಮಿಂಗ್ ಗೊತ್ತಿಲ್ಲ ಅಂದರೆ ಇದನ್ನು ಎಕ್ಸ್ ಅಂತ ಬರ್ಕೊಂಬಿಡಿ. ಮತ್ತು ಇಷ್ಟ ಆದಮೇಲೆ ನಮಗೆ ಪ್ರಾಫಿಟ್ ರೇಷಿಯೋ ನೋಡ್ರಿ ಏನೇನು ಬರುತ್ತೆ ಅಂತ. ಮೊದಲನೇದಾಗಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ ಈ 3 0 3 0 3 0 ಕ್ಯಾನ್ಸಲ್ ಆಯಿತು, ಕರೆಕ್ಟಲ್ಲ. ಮತ್ತು ಯಾವುದು ಕ್ಯಾನ್ಸಲ್ ಆಗುತ್ತಾ, ಸೊ ಯಾವುದು ಕ್ಯಾನ್ಸಲ್ ಆಗಲ್ಲ ಅಂದರೆ ಇಷ್ಟ ಆದಮೇಲೆ ನೀವು 26 16 ಮತ್ತು 25. ಸೊ ಏನು ಕ್ಯಾನ್ಸಲ್ ಆಗಲ್ಲ ಅಂದರೆ ನೀವೇನು ಮಾಡಿರಿ, ಗುಣಾಕಾರ ಮಾಡ್ಕೊಂಬಿಟ್ರಿ, ಇನ್ವೆಸ್ಟ್ಮೆಂಟ್ ಮತ್ತು ಟೈಮ್ ಅಂತ ಗುಣಾಕಾರ ಮಾಡಿರಿ. ಸೊ 12 72, 72 7 ಕೈಲ 12 24, 24 + 7 31 ರೇಷಿಯೋ 5 16 9 144 ಮತ್ತು 25 × x 25 x. ಸೊ ಇಷ್ಟಾಯಿತು. ನಮಗೀಗ 1 ವರ್ಷದಲ್ಲಿ ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಎಷ್ಟು ಟೋಟಲ್ ಪ್ರಾಫಿಟ್ 15,453 ಅಂತ. ಅದರಲ್ಲಿ ಕರಣ್ ಅವ್ರದ್ದು ಎಷ್ಟು ಕೊಟ್ಟಿದ್ದಾರೆ 3,825 ಅಂತ. ಸೊ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟಿದೆ 15,000. ಇದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಆಗಿರುವಂಥದ್ದು. 15,453. ಅದರಲ್ಲಿ ಕರಣ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅವರು, ಕರಣ್ದು ಪ್ರಾಫಿಟ್. ಸೊ ಕರಣ್ ಪ್ರಾಫಿಟ್ ಎಷ್ಟಿದೆ ಅಂದರೆ 3,825. ಸೊ ನಮಗೆ ಈಗ ಕರಣ್ ಪ್ರಾಫಿಟ್ ಗೊತ್ತಾಯಿತು, ಕರೆಕ್ಟಲ್ಲ. ನಮಗೆ ಸುಮಿತ್ ಮತ್ತು ಅಮರ್ ಅವ್ರ ಪ್ರಾಫಿಟ್ ಗೊತ್ತಿಲ್ಲ. ಸೊ ಸುಮಿತ್ ಮತ್ತು ಅಮರ್ ಪ್ರಾಫಿಟ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು. ಸೊ ಸುಮಿತ್ ಪ್ಲಸ್ ಅಮರ್ದು ಪ್ರಾಫಿಟ್, ಅಮರ್ ಪ್ರಾಫಿಟ್ ನಮ್ಗೆ ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ 15,000 ಟೋಟಲ್ ಪ್ರಾಫಿಟಲ್ಲಿ ಈ ಕರಣ್ ಪ್ರಾಫಿಟ್ನ ಮೈನಸ್ ಮಾಡಿಬಿಟ್ರೆ ಸುಮಿತ್ ಮತ್ತು ಅಮರ್ ಅವ್ರದ್ದು ಬರುತ್ತೆ ಇಲ್ಲಿ. ಆದ್ದರಿಂದ ಏನಾಗುತ್ತೆ 15,453 ಮೈನಸ್ 3,825. ಸೊ ನಮಗೆ ಇಷ್ಟ ಆದಮೇಲೆ ಇದರಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ವ್ಯಾಲ್ಯೂ, ನಮಗೆ ಎಷ್ಟು ಬರುತ್ತೆ ಅಂದರೆ 11,628. ಇದೇನಾಗುತ್ತೆ ಸುಮಿತ್ ಮತ್ತು ಅಮರ್ದು ಪ್ರಾಫಿಟ್ ಆಯ್ತಿಲ್ಲ. ಸೊ ನೋಡಿ ನೀವು ಮೈನಸ್ ಮಾಡಿದ್ಮೇಲೆ. ಸೊ ಇಷ್ಟ ಆದಮೇಲೆ ನಮಗೆ ಆ್ಯಕ್ಚುಲಿ ಸುಮಿತ್ ಮತ್ತು ಅಮರ್ ಅವ್ರದ್ದು ಪ್ರಾಫಿಟ್ ಬೇಕಾಗಿಲ್ಲ. ನಮಗೆ ಕರಣ್ ಅವರು ಎಷ್ಟು ತಿಂಗಳ ಆದಮೇಲೆ ಜಾಯ್ನ್ ಆದಾರಂತ. ಸೊ ಇದನ್ನು ಕಂಡುಹಿಡಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ, ಸೊ ನಮಗೆ ಫಸ್ಟ್ನೇದಾಗಿ ಕರಣ್ ಅವ್ರ ಪ್ರಾಫಿಟ್ ವ್ಯಾಲ್ಯೂ ಗೊತ್ತಿದೆ. ಕರಣ್ ಅವ್ರ ಪ್ರಾಫಿಟ್ ವ್ಯಾಲ್ಯೂನ ನಾವು ಸುಮಿತ್ ಮತ್ತು ಅಮರ್ ಪ್ರಾಫಿಟ್ ವ್ಯಾಲ್ಯೂನ ಡಿವೈಡ್ ಮಾಡಬೇಕು. ಸೊ ಕರಣ್ ಅವ್ರ ಪ್ರಾಫಿಟ್ ವ್ಯಾಲ್ಯೂ ಎಷ್ಟಿತ್ತು ನಮಗೆ ಇಲ್ಲಿ ಕೊಟ್ಟಿರೋದು 3,825 ಅಂತ, 3,825. ಅದು ಮತ್ತು ಸುಮಿತ್ ಅವ್ರದ್ದು ಮತ್ತು ಅಮರ್ ಅವ್ರದ್ದು ಟೋಟಲ್ ಪ್ರಾಫಿಟ್ ಎಷ್ಟಿದೆ 11,628. ಸೊ ಇದನ್ನು ವ್ಯಾಲ್ಯೂ ಡಿವೈಡ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಆದ್ದರಿಂದ 25 + x. ಇದನ್ನು ಬೇಕಿದ್ರೆ ನೀವು ಇಲ್ಲಿ ಕರಣ್ ಅಂತ ಬರೆದು ಬಿಡ್ತೀನಿ ಇಲ್ಲಿ, ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ. ಇದು ಕರಣ್ ಪ್ರಾಫಿಟ್ ವ್ಯಾಲ್ಯೂ. ಸೊ ನಮಗೆ ಕರಣ್ ಅವ್ರದ್ದು ವ್ಯಾಲ್ಯೂ ಎಷ್ಟಿತ್ತು 25x ಅಂತಿತ್ತು, ಡಿವೈಡೆಡ್ ಬೈ ಸುಮಿತ್ ಮತ್ತು ಕರಣ್ ಅವ್ರದ್ದು ರೇಷಿಯೋ ಏನಿತ್ತು ಇಲ್ಲಿ 312 ಮತ್ತು 144 ಅಂತ. ಆದ್ದರಿಂದ 312 + 144 ಇದು ಯಾರ್ದು ಸುಮಿತ್ ಮತ್ತು ಕರಣ್ ಅವ್ರದ್ದು ಪ್ರಾಫಿಟ್ ರೇಷಿಯೋ ವ್ಯಾಲ್ಯೂಗಳು. ಆದ್ದರಿಂದ ಇದನ್ನು ನೀವು ಗುಣಾಕಾರ ಡಿವೈಡ್ ಮಾಡಿರಿ. ಇಲ್ಲಿ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ ನೋಡಿರಿ, ಇಲ್ಲಿ ಯಾವುದರಿಂದ ಗುಣಾಕಾರ ಡಿವೈಡ್ ಆಗುತ್ತೆ 3 × 11, 11 + 2 13, 13 + 5 18 ಆಯಿತು. ಮತ್ತು ಇದು 1 1 2 2 6 8 8 18 ಅಂದರೆ 3 ಮಗ್ಗಿಂದ ಕಟ್ತಾ ಆಗುತ್ತೆ. 3 ಮಗ್ಗಿಂದ ಕಟ್ತಾ ಹೊಟ್ರಿ. ಸೊ ನಮಗೇನು ಸಿಗುತ್ತೆ 3 1 3, 3 2 6, 3 21, 3 5 15 ಮತ್ತು 3 3 9, 3 5 15. ಸಾರಿ 3 3 9 ಆದಮೇಲೆ 2 ಉಳಿತಲ್ಲ, 3 3 9 2 ಉಳಿತು, 2 ಅಂದರೆ 26, 3 8 24. ಸೊ 22, 3 21, 3 6 18. ಸೊ 3 8 7 6. ಮತ್ತು ಯಾವುದರಿಂದ ಹೋಗುತ್ತೆ ನೋಡ್ರಿ 1 2 7 5 3 15. ಮತ್ತು ಇದು 11 18 24. ಮತ್ತೇನಾಗುತ್ತೆ ಇದು 3 ಮಗಿಂದ ಮತ್ತೆ ಹೋಗುತ್ತೆ. ಸೊ ಏನೇನು ವ್ಯಾಲ್ಯೂ ಬಂದಿದೆ ಅದನ್ನು ಬೇಕಿದ್ರೆ ಬರ್ಕೊಂಬಿಡಿ ಇಲ್ಲಿ 1275 / 3876 ಅಂತ. ಸೊ ಮತ್ತೆ ಇದನ್ನು ನೀವು ಕಟ್ತಾ ಹೊಡೆದಾಗ ಡೈರೆಕ್ಟಾಗಿ 9 ಮಗ್ಗಿಂದ ಹೋಗುತ್ತೆ ನೋಡ್ರಿ.
9ರ ಮಗ್ಗಿಂದ ಅಂದರೆ ಇದು ಹೋಗಲ್ಲ. ಮತ್ತು 3ರ ಮಗ್ಗಿಂದ ಮಾಡಿರಲಿ ಎಷ್ಟಾಗುತ್ತೆ? 3 4 12, 3 2 6, 3 2 6 ಮತ್ತು 3 5 15. ಮತ್ತು ಇದು 3 1 3, 3 2 6, 27 ಆಯಿತು. 3 9 27, 3 2 6 ಅಂತ ಕರೆಕ್ಟಲ್ಲ. ಮತ್ತು ಯಾವುದರಿಂದ ಹೋಗುತ್ತೆ? 3ರ ಮಗ್ಗಿಂದ ಹೋಗುತ್ತಾ? ಮತ್ತು 3ರ ಮಗ್ಗಿಂದ ಹೋಗಲ್ಲ. ಸೊ ಇಷ್ಟಾದ್ಮೇಲೆ ಆ್ಯಸ್ ಇಟ್ ಈಸ್ ಬರೆದ್ಬಿಡಿ. ಇಲ್ಲಿ ಏನೇನಿದೆ? 25x ಡಿವೈಡೆಡ್ ಬೈ 312 + 104 ಕೂಡಿಸಿದ್ರೆ ನಮಗೇನು ಸಿಗುತ್ತೆ? 456 ಸಿಗುತ್ತೆ. 456 ಇಸ್ ಈಕ್ವಲ್ ಟು 425 ಡಿವೈಡೆಡ್ ಬೈ 1292. ಆದ್ದರಿಂದ ನಮಗೇನು ಸಿಗುತ್ತೆ ನೋಡಿರಿ ಇಲ್ಲಿ, ಇದು 25ರ ಮಗ್ಗಿಯಿಂದ ಇದು ಕಡಿತಾಗುತ್ತೆ ನೋಡಿರಿ ಇಲ್ಲಿ. 425 25 ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ? 7. ಹಾಂ, ಸೊ ಇದೇನಾಗುತ್ತೆ ನಮಗೆ? 25 ಮಗ್ಗಿಂದ ಡಿವೈಡ್ ಆಗುತ್ತೆ. ಸೊ 25 ಒಂದಲೇ, ಒಂದು ನಿಮಿಷ ಇದನ್ನು ಹಾಂ, ಅದರಿಂದ 25 ಒಂದಲೇ ಇದೇನಾಗುತ್ತೆ? 25 ಒಂದಲೇ ಮತ್ತೇನಾಗುತ್ತೆ? ಇದು 175 ಉಳಿತು. 175 ಅಂದರೆ ಆವತ್ತು ನಮಗೇನಾಗುತ್ತೆ? ಸಿಗುತ್ತೆ 25 8 ಸಾರಿ 25 7 25 ಒಂದಲೇ 25 7. ಸೊ ಅದರಿಂದ ಮತ್ತೆ ಇದು ನೋಡ್ರಿ, ಇದು ಯಾವ ಮಗ್ಗಿಂದ ಹೋಗುತ್ತಾ? 4 ಮಗ್ಗಿಂದ ಹೋಗುತ್ತಾ? ಹಾಂ, 4 ಮಗ್ಗಿಂದ ಹೋಗುತ್ತೆ. ಇದು 4 1 4 1 4 4 16 ಮತ್ತು ಇದು 4 3 12 4 2 8 4 3 12 ಅಂತ. ಇಷ್ಟಾದಮೇಲೆ ನಮಗೇನೇನು ವ್ಯಾಲ್ಯೂ ಸಿಕ್ಕಿದೆ ಅದನ್ನು ಬರೆದುಬಿಡಿ. ಇಲ್ಲಿ ಬೇಕಾದರೆ ಇಲ್ಲಿ ಸೈಡಲ್ಲಿ ಬರೀತೀನಿ ನೋಡ್ರಿ. ಏನು ಸಿಕ್ತು? x ಡಿವೈಡೆಡ್ ಬೈ 114 ಇಸ್ ಈಕ್ವಲ್ ಟು 17 ಡಿವೈಡೆಡ್ ಬೈ 323 ಅಂತ. ಸೊ ಇಷ್ಟಾದಮೇಲೆ 17 ಮಗ್ಗಿಂದ ಹೋಗುತ್ತಾ? 323 17ರಿಂದ ಡಿವೈಡ್ ಮಾಡಿದರೆ 12ರಲ್ಲಿ 5 ತೆಗೆದ್ರೆ 3 ಮತ್ತು ಹಾಂ. ಸೊ ಇದೇನಾಗುತ್ತೆ ನೋಡ್ರಿ ಇಲ್ಲಿ 17 1 17 17 1 ಮತ್ತು 17 9 153 ಕರೆಕ್ಟಲ್ಲ. ಮತ್ತು ನೋಡ್ರಿ ಇಲ್ಲಿ 19 1 19 6 54 19 6 114 ಅಂತ. ಆದ್ದರಿಂದ x ಇಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ? ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ x ಇಸ್ ಈಕ್ವಲ್ ಟು 6 ಸಿಗುತ್ತೆ. ಸೊ ಇಷ್ಟಾದ್ಮೇಲೆ ನಮಗೇನು ಏನಾಗಂತಂದರೆ ಕರಣ್ ಅವರು ಎಷ್ಟು ತಿಂಗಳಾದಮೇಲೆ ಈ ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗಿದ್ದಾರೆ ಅಂದರೆ 6 ತಿಂಗಳಾದಮೇಲೆ ಜಾಯ್ನ್ ಆಗಿದ್ದಾರೆ ಅಂತ. ಆದ್ದರಿಂದ ಯಾವುದು? ಆಪ್ಷನ್ ನಂಬರ್, ಒಂದು ನಿಮಿಷ, ಹೌ ಮನಿ ಮಂತ್ಸ್ ಆಫ್ಟರ್ ಅಮರ್ ಕರಣ್ ಜಾಯ್ನ್ ಆಡಿದ ಬಿಸ್ನೆಸ್ ಅಂತ. ಇಲ್ಲಿ ನೋಡಿ, ಈಗ ಇಲ್ಲಿ ಏನು ಕೇಳಿದಾರೆ ಅಂದರೆ ಅಮರ್ ಎಷ್ಟು ತಿಂಗಳ ನಂತರ ಕರಣ್ ವ್ಯವಹಾರವನ್ನು ಸೇರಿದಾರಂತ. ಅಂದರೆ ಅಮರ್ ಸೇರಿದ ಮೇಲೆ ಕರಣ್ ಅವರು ಎಷ್ಟು ತಿಂಗಳ ಆದಮೇಲೆ ಈ ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ. ಈಗ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂತು? 6 ಬಂತು ಕರೆಕ್ಟಲ್ಲ, 6 ಬಂತು. ಬಟ್ ಅವ್ರು ಕ್ವಶನ್ ಕೇಳಿದ್ರು ಏನಂತಂದರೆ ಅಮರ್ ಜಾಯ್ನ್ ಆದಮೇಲೆ ಎಷ್ಟು ತಿಂಗಳ ಆದಮೇಲೆ ಕರಣ್ ಅವರು ಜಾಯ್ನ್ ಆಗಿದ್ದಾರೆ ಅಂತ. ಅಂದರೆ ಇಲ್ಲಿ ಎಷ್ಟು ಅಮರ್ ಅವ್ರದ್ದು ಎಷ್ಟು ತಿಂಗಳಾಗಿದೆ? ಇಲ್ಲಿ 9 ಕರೆಕ್ಟಲ್ಲ. ಅಮರ್ ಅವ್ರು ಎಷ್ಟು ತಿಂಗಳಾದ್ಮೇಲೆ ಜಾಯ್ನ್ ಆದರು? 3 ತಿಂಗಳಾದಮೇಲೆ ಜಾಯ್ನ್ ಆಗಿದ್ರು ಬಿಸ್ನೆಸ್ಸಲ್ಲಿ. ಅಂದರೆ ಅಮರ್ ಅವರು ಟೋಟಲ್ ಬಿಸ್ನೆಸ್ಸಲ್ಲಿ 9 ತಿಂಗಳು ಉಳ್ಕೊಂಡಿದ್ರು. ಅಮರ್ ಜಾಯ್ನ್ ಆದಮೇಲೆ ಎಷ್ಟು ಇದೆ ಇಲ್ಲಿ? ಅಮರ್ ಜಾಯ್ನ್ ಆದಮೇಲೆ ಅದು ಕರಣ್ ಅವ್ರದ್ದು ಎಷ್ಟು ಬರಬೇಕು ಅಂದರೆ ಕರೆಂಟ್ ಟೈಮ್ ಪೀರಿಯಡ್ ಅವಾಗ ಏನಾಗುತ್ತೆ ಅಂದರೆ 9 - 3. ಸೊ ಆದ್ದರಿಂದ 9 - 6 ಇದು 6 ಅಂತ ಬಂದಿದೆಯಲ್ಲ 6. ಆದ್ದರಿಂದ ಕರೆಂಟ್ ಟೈಮ್ ಪೀರಿಯಡ್ ನಮಗೇನು ಸಿಗುತ್ತೆ? 3 ತಿಂಗಳ ಸಿಗುತ್ತಿದ್ದು. ಸೊ 3 ಮಂತ್ಸ್. ಆದ್ದರಿಂದ ಕರಣ್ ಅವರು ಎಷ್ಟು ತಿಂಗಳ ಕಾಲ ಇದರಲ್ಲಿ ಬಿಸ್ನೆಸ್ ಲಿಸ್ಟ್ ಇದ್ರು ಅಂದರೆ 3 ತಿಂಗಳ ಕಾಲ ಇದ್ದರು. ಆದ್ದರಿಂದ ಯಾವುದು? ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್. ಯಾವುದು? ಆಪ್ಷನ್ ನಂಬರ್ A ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಸೊ ಇದು ಇವತ್ತಿನ ಕ್ಲಾಸಿನ ಕಾನ್ಸೆಪ್ಟ್. ಯಾವುದು? ವೆನ್ ಸಮ್ಮನ್ ಜಾಯ್ನ್ಡ್ ಆರ್ ಲೆಫ್ಟ್ ದಿ ಬಿಸ್ನೆಸ್ ಅಂತ ಇದು ಕಾನ್ಸೆಪ್ಟ್ ಆಗಿರುವಂಥದ್ದು. ಸೊ ಇನ್ ಕೇಸ್ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಬೇಕಿದ್ರೆ ಅವತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಕೊಡಿ, ಶೇರ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಇದ್ರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ದಯವಿಟ್ಟು ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನಮ್ಮ PDF ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ರೀತಿ ಪೇಯ್ಡ್ ವರ್ಷನ್ಸ್ ಇರಲ್ಲ. ನಾನು ಯಾವುದೇ ರೀತಿ ಕ್ಲಾಸ್ನು ಕೂಡ ಇದರಲ್ಲಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಕಂಟೆಂಟ್ ಪ್ರೊವೈಡ್ ಮಾಡ್ತಿದ್ದಾನೆ. ಸೊ ನೀವು ಕಂಪೇರ್ ಮಾಡ್ಬೋದು ಪೇಯ್ಡ್ ವರ್ಷನ್ಸ್ ಆ್ಯಂಡ್ ಪೇಯ್ಡ್ ವರ್ಷನ್ಸ್ ಕ್ಲಾಸಸ್ ಆಗಿರ್ಬೋದು ಆ್ಯಂಡ್ ಫ್ರೀ ವರ್ಷನ್ಸ್ ಕ್ಲಾಸನ್ನು ಕಂಪೇರ್ ಮಾಡಿ ನೋಡಿ ನೀವು. ಸೊ ಯಾವ್ದು ಬೆಸ್ಟ್ ಕಂಟೆಂಟ್ ಸಿಗುತ್ತೆ ಅಂತ. ನಾನು ಫ್ರೀ ಆಫ್ ಕಂಟೆಂಟ್ ಆಗಿ ಅತಿ ಬೆಸ್ಟ್ ವರ್ಷನ್ಸ್ನ ಕ್ಲಾಸನ್ನು ಕೊಡ್ತಿದ್ದೇನೆ. ಸೊ ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ನಿಮ್ಗೆ ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇಷ್ಟು ಹೇಳ್ತಾ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.